ನಗರದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಜಾಗತಿಕ ಸುಸ್ಥಿರ ಮತ್ತು ಸಮಾವೇಶಾತ್ಮಕ ಅಭಿವೃದ್ಧಿಗಾಗಿ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವೇದಿಕೆಗಳ ಶಕ್ತಿಯನ್ನು ಉಪಯೋಗಿಸುವುದು ವಿಷಯವಾಗಿ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಮಾರ್ಚ್ 19ರಂದು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಂಶುಪಾಲ ಪ್ರೊಫೆಸರ್ ಜಿ ಚೆನ್ನಪ್ಪ ತಿಳಿಸಿದರು. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ 160 ಪ್ರಬಂಧಗಳು ಬಂದಿದ್ದು 4 ಕೊಠಡಿಗಳಲ್ಲಿ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ಪ್ರಬಂಧ ಮಂಡನೆಯಾಗಲಿವೆ. ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳು ಕೇವಲ ಸಾಧನವೇ ಇಲ್ಲ, ಅವು ಮಾನವೀಯ ಮೌಲ್ಯಗಳನ್ನು ಒಳಗೊಂಡು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವ ಸಮಾಜವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿವೆ ಎಂದರು. ವತಿಯಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಆಗ್ತಾ ಇರುವಂಥದ್ದು ಮೊದಲನೇ ಸಾರಿ. ಹಾಗಾಗಿ ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂಥದ್ದು ಇವತ್ತು ನಮ್ಮನ್ನು ಎಷ್ಟು ಆವರಿಸ್ಕೊಂಡಿದೆ ಅಂದರೆ, ನಮ್ಮ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು, ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು, ಅಥವಾ ಇಂಟೆಲಿಜೆನ್ಸಿ ವಿಚಾರದಲ್ಲಾಗಿರ್ಬೋದು, ಸಾಕಷ್ಟು ಮುಂದುವರೆದಂಥ ಒಂದು ಸಂಗತಿ ಅದು. ಹಾಗಾಗಿ ಅಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಹೇಗೆ ಬಳಕೆ ಆಗ್ತಾ ಇದೆ, ಮುಂದೆ ಅದನ್ನು ಹೇಗೆ ಬಳಸ್ಬೋದು, ದೇಶದ ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಶಿಕ್ಷಣದ ಕ್ಷೇತ್ರದ ವಿಚಾರದಲ್ಲಾಗಿರ್ಬೋದು, ಅದರ ಬಳಕೆಗಳು ಹೇಗಾಗ್ತಾ ಇದೆ, ಅದರ ಸ್ವರೂಪ ಹೇಗಿದೆ ಇತ್ಯಾದಿ ವಿಚಾರಗಳನ್ನು ಕುರಿತು ಒಂದು ದಿನದ ಒಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇಂಥ ಒಂದು ಸಮಾವೇಶಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮತ್ತು ಶಾಲಾ ಸಾಕ್ಷರತಾ ಶಿಕ್ಷಣ ಸಚಿವರಾದಂಥ ಮಾನ್ಯ ಮಧು ಬಂಗಾರಪ್ಪ ಅವರು ಘನ ಉಪಸ್ಥಿತಿ ಇರುತ್ತೆ. ಹಾಗೆಯೇ ನಮ್ಮ ಮಾನ್ಯ ಶಾಸಕರು SN ಚನ್ನಬಸಪ್ಪ ಅವರು, ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂಥ DS ಅರುಣ್ ಅವರು, ಧನಂಜಯ ಸರ್ಜಿ ಅವರು, ಬಲ್ಕೀಶ್ ಭಾನು ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಹಾಗೆಯೇ ನಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಇವರು ಮಂಜುಶ್ರೀ ಅವರು, ಮಾನ್ಯ ಆಯುಕ್ತರು, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜಾನ್ ಡೈರೆಕ್ಟ್ರು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಪ್ರಾದೇಶಿಕ ಜಂಟಿ ನಿರ್ದೇಶಕರಾದಂಥ ಪ್ರೊಫೆಸರ್ ಕೇಶವ H ಅವರು ಕೂಡ ಭಾಗವಹಿಸ್ತಿದ್ದಾರೆ. ಹಾಗೆಯೇ ವಿಶ್ವವಿದ್ಯಾನಿಲಯದ ಕುವೆಂಪು ವಿಶ್ವವಿದ್ಯಾನಿಲಯದ ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ PG ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಕಾಮರ್ಸ್ನ ಪ್ರೊಫೆಸರ್ S ವೆಂಕಟೇಶ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಅಂದರೆ ವಿದೇಶದ ಒಬ್ಬಿಬ್ಬರು ಏನು ರಿಸೋರ್ಸ್ ಪರ್ಸನ್ನು ಭಾಗವಹಿಸಲೇಬೇಕದು. ಹಾಗೆ ಭಾಗವಹಿಸಿದ್ರೆ ಮಾತ್ರ ಅದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಆಗುತ್ತೆ. ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ S ಅಂತ ಹೇಳಿ, ಅಸೋಸಿಯೇಟ್ ಪ್ರೊಫೆಸರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಆ್ಯಂಡ್ ಅಪ್ಲೈಡ್ ಸೈನ್ಸ್, ಅಲ್ ಕುವಾರ್ ಮಸ್ಕತ್ ಸುಲ್ತಾನೇಟ್ ಅವರು ಬರ್ತಾ ಇದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಗೌಸಿಯಾ ಖಾತೂನ್ ಅಂತ ಹೇಳಿ ಪ್ರೊಫೆಸರ್ ತಿಷ್ಕಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇರ್ಬಿ ಇರಾಕ್ನವರು ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬೆಂಗಳೂರಿನ ಡಿಪಾರ್ಟ್ಮೆಂಟ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಕೆಂಗೇರಿಯ ಕಾಲೇಜಿನ ಮಹಮ್ಮದ್ ಫಾರೂಕ್ ಪಾಷಾ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗೆ ಒಂದು ದಿನದ ವಿಚಾರ ಸಂಕಿರಣದಲ್ಲಿ ಸುಮಾರು 160 ಪ್ರಬಂಧಗಳಿಗೆ ಬಂದಿದೆ. 160 ಪ್ರಬಂಧಗಳಂದ್ರೆ ನಾವು ಆಫ್ಲೈನಲ್ಲಿ ಕೂಡ ಮಾಡ್ತಾಯಿದ್ದೀವಿ, ಅದನ್ನು ಆನ್ಲೈನಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಏಕಕಾಲಕ್ಕೆ ಅದು ಕಾಲೇಜಿನಲ್ಲಿ ಆಫ್ಲೈನ್ ಆಗುವಾಗಲೇ ಆನ್ಲೈನಲ್ಲಿ ಬೇರೆಯವರು ಕೂಡ ಭಾಗವಹಿಸ್ಬೋದು. ನಮ್ಮ ಕಾಲೇಜಿನ PG ವಿದ್ಯಾರ್ಥಿಗಳು, ಕುವೆಂಪು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರದ ಅಧ್ಯಯನದ ವಿದ್ಯಾರ್ಥಿಗಳು, ಮತ್ತು ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಾಲೇಜುಗಳ ವಿಶ್ವವಿದ್ಯಾನಿಲಯಗಳ ಉಪನ್ಯಾಸಕರು, ಆಸಕ್ತ ಉಪನ್ಯಾಸಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನೀಗಾಗಲೇ ಹೇಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆಗ್ತಾಯಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಏನು ಅಂದರೆ, ನಮ್ಮ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅದರ ಮುಖ್ಯಸ್ಥರಾದಂಥ ಶಶಿಧರ್ ಅವರು, ಪ್ರಸನ್ನ ಅವರು, ಅಶ್ವಿನಿ ಅವರು, ಕೃಪಾ ಅವರು, ಕುಮಾರ್ ಶಿಸ್ತ ಅವರು ಬಂದಿಲ್ಲ, ಡಾಕ್ಟರ್ ಕುಮಾರ್ ಶಿಸ್ತ ಅವರು, ಜಯಕೀರ್ತಿ, ಹೀಗೆ ಅನೇಕರು ಇದಕ್ಕೆ
ಮುಂಚೂಣಿಯಲ್ಲಿದ್ದಾರೆ ಮತ್ತು ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮಲ್ಲೊಂದು ಅಂತಾರಾಷ್ಟ್ರೀಯ ಸಮಾವೇಶ ಆಗ್ತಾಯಿದೆ ಎನ್ನುವಂಥದ್ದು. ಸೊ ತಾವು ಶನಿವಾರ ದಯವಿಟ್ಟು ಬಂದು ಅದನ್ನು ಹೆಚ್ಚಾಗಿ ಒಂದು ಪ್ರಚಾರ ಮತ್ತು ಪಡಿಸ್ಬೇಕು ಅಂಥೇಳಿ ನಾವು ಅದನ್ನು ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಮಧ್ಯಾಹ್ನ ಅದರ ವ್ಯಾಲಿಡಿಕ್ಟರಿ ಫಂಕ್ಷನ್ ಇರುತ್ತೆ. ಬೆಳಗ್ಗೆ ಇನಾಗ್ರಲ್ ಇರುತ್ತೆ, ಅನಂತರ ಟೆಕ್ನಿಕಲ್ ಸೆಷನ್ ಇರುತ್ತೆ. ಮಧ್ಯಾಹ್ನ 3:30ಕ್ಕೆ ಪ್ರೊಫೆಸರ್ ಹಿರೇಮಣಿ ನಾಯ್ಕ ಅವರು, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ PG ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಟೂರಿಸಮ್, ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ, ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಹಿರೇಮಣಿ ನಾಯ್ಕ ಅವರು ಮುಖ್ಯ ಅತಿಥಿಗಳಾಗಿ ಮಧ್ಯಾಹ್ನ ಬರ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಟಿ ಅಶ್ವಥ್ ನಾರಾಯಣ ಅವರು, ಇವರು ನಮ್ಮ ಕಾಲೇಜಿನಲ್ಲಿ ಹಿಂದೆ ಇದ್ದರು, ಈಗ ಬೆಂಗಳೂರಿನ ಕೇರ್ಪುರಂ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಹಾಗೆಯೇ ಕುವೆಂಪು ವಿಶ್ವವಿದ್ಯಾನಿಲಯದ ಭಾಗವಾಗಿರ್ತಕ್ಕಂಥ ಸಹ್ಯಾದ್ರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಕುಂದನ್ ಬಸವರಾಜ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ಗಿರಿಧರ್ KV ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಸಹ್ಯಾದ್ರಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಶಿವಮೊಗ್ಗ, ಇವರು ಕೂಡ ಮಧ್ಯಾಹ್ನ ವ್ಯಾಲಿಡಿಕ್ಟರಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಮಾಮೂಲಾಗಿ ಸಂಪ್ರದಾಯದ ಪ್ರಕಾರ ಕಾಲೇಜಿನ ಪ್ರಾಂಶುಪಾಲರು ಬೆಳಗ್ಗೆ ಇನಾಗರಲ್ಲಿ ಮತ್ತು ಮಧ್ಯಾಹ್ನ ವ್ಯಾಲಿಡಿಕ್ಟರಿ ಫಂಕ್ಷನಲ್ಲಿ ಅಧ್ಯಕ್ಷರಾಗಿ ಇರ್ತಾರೆ. ಸೊ ಹೀಗೆ ನಮ್ಮ ಕಾಲೇಜಿನಲ್ಲಿ ಈ ಥರದ್ದು ಒಂದು ಸಮಾವೇಶ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನು ನಿಮಗೆ ಹಂಚಿಕೊಳ್ಳಬೇಕು. ನಾವು ಆರಂಭದಲ್ಲಿ ಮಾನ್ಯ DS ಅರುಣ್ ಸರು ಮತ್ತು ನಾವು ಕಾಲೇಜಿನ ಅನೇಕ ಸಿಬ್ಬಂದಿಯವರು ಸಂಜೆ ಕಾಲೇಜಿನ ಪ್ರವೇಶದ ಬಗ್ಗೆ ಮತ್ತು ಕಾಲೇಜಿನ ಪ್ರವೇಶದ ಬಗ್ಗೆ ಇಲ್ಲೊಂದು ಪ್ರೆಸ್ ಮೀಟನ್ನು ಮಾಡಿದ್ವಿ. ಈಗ ಕಳೆದ ವರ್ಷ ಪ್ರಥಮ ವರ್ಷದಲ್ಲಿ BA, BCom, BBA, BSc, BCA ಇದೆಲ್ಲ ಸೇರಿಕೊಂಡು ಸುಮಾರು 852 ವಿದ್ಯಾರ್ಥಿಗಳು ಕಾಲೇಜಿಗೆ ಪ್ರವೇಶ ಪಡೆದಿದ್ದರು. ಇವತ್ತು 875 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಇನ್ನೂ ಕೂಡ ಪ್ರವೇಶ ಆಗ್ತಾ ಇದೆ. ಬಹುಶಃ ಇನ್ನೊಂದು 30ರಿಂದ 40 ವಿದ್ಯಾರ್ಥಿಗಳಂದರೆ 900 ಗಡಿಯನ್ನು ಬರುವ ಶನಿವಾರ 19